ಒಂದು ಒಳ್ಳೆಯ ಶುಭ ದಿನದ ಶುಭಾಶಯಗಳು. ನಮ್ಮ ದಿನ ಈಗ ಓಟನ್ನು ಹಾಕಿದ ಮೇಲೆ ನಾವೀಗ ಎಂತ ಇಲ್ಲೊಂದು ಕೊಲ್ಲೂರು ಅನ್ನ ಹಾಕ್ತಿರೋ ಒಂದು ಒಳ್ಳೆಯ ದೇವಸ್ಥಾನದ ಉಂಟು, ಅಲ್ಲಿಗೆ ಹೋಗೋದಂತಾಗಿ ಹೊರಟಿದ್ದೇವೆ. ಬನ್ನಿ ಹೋಗುವ. ಹಾಗೆ ನಮ್ಮ ಒಂದು ಸುಖಕರ ಪ್ರಯಾಣದ ಅಪ್ಡೇಟ್ಸ್ಗಳಿಗಾಗಿ ನಿಮ್ಮ ಹೆಡ್ಫೋನನ್ನು ತಲೆಗೆ ಹಾಕಿ ಕೂರಿ. ನಾನು ಒಳ್ಳೆಯ ವ್ಲಾಗ್ ನಡೀತದೆ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡೋಣ. ಬನ್ನಿ ಬನ್ನಿ ಬನ್ನಿ. ನಮ್ಮ ಸ್ಮೂತ್ ರೈಡರ್ GM ಜೊತೆ ನಾನು ನಿಮ್ಮ ನೆಚ್ಚಿನ ಒಲವಿನ ಗೆಳೆಯ ಕಾರ್ತಿಕ್ ಮಾತಾಡ್ತಿದ್ದೇನೆ. ನಮ್ಮ ಒಂದು ಸುಖಕರವಾದ ಪ್ರಯಾಣ ಮುಂದುವರಿತಿದೆ, ನೋಡ್ಕೊಳ್ಳೋಣ ಬನ್ನಿ. ಚಿರತೆ ಕಾಣಿಸ್ಬಿಡ್ತು ನನಗೆ. ರೋಡಿಂದ ಹೋದರೆ ನೀವು ಆಗುಂಬೆಗೆ ಹೋಗ್ಬೋದು. ಅಲ್ಲ, ಈ ರೋಡಲ್ಲ, ಪಕ್ಕದ ರೋಡಲ್ಲಿ ಹೋದರೆ ಆಗುಂಬೆಗೆ ಹೋಗ್ಬೋದು. ಈ ರೋಡಲ್ಲಿ ಹೋದರೆ ದೇವಸ್ಥಾನಕ್ಕೆ ಹೋಗ್ಬೋದು. ಚೆನ್ನಾಗಿದೆ ಅಂತ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಾ ಇದ್ದಾನೆ ನನ್ನ ಫ್ರೆಂಡು. ಒಳ್ಳೊಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಕೊಡ್ತಿದ್ದಾನೆ. ದೊಡ್ಡ ರಿಷಬ್ ಶೆಟ್ಟಿ ಅವ್ರ ಊರಂತೆ ಇದು. ಸೊ ಕೆರಾಡಿ ಏನೋ ಹೆಸರೆಲ್ಲ ಹೇಳ್ತಿ, ರಿಷಬ್ ಶೆಟ್ಟಿ ಅವ್ರ ಊರಂತೆಲ್ಲ ಹೇಳ್ತಿದ್ದಾನೆ. ಕಾಂತಾರ ಫಿಲಿಮ್ ಶೂಟಿಂಗ್ ಎಲ್ಲ ಇಲ್ಲೇ ಆಗಿರೋದಂತೆ. ಸೊ ನೋಡುವ ಬನ್ನಿ ಹೇಗೆ ಆಗ್ತದೆ. ಒಂದು ಕೆರಾಡಿ ಸರ್ ಡೈನೋಸರ್ ಎಲ್ಲ ಕೂತಿದೆ. ಡೈನೋಸರ್ ನೋಡಿ, ಚೆನ್ನಾಗಿದೆ ಅಲ್ಲ. ಒನ್ ಡೇ ಔಟಿಂಗ್ ಅಂತ ಬರ್ಕೊಂಡ್ಬಿಟ್ರಿ ಜನಗಳೆಲ್ಲ ಇಲ್ಲಿಗೆ. ಬನ್ರಿ ಹೊರಗಡೆ. ಮನೇಲಿ ಕುತ್ಕೊಂಡು ಏನ್ರಿ ಮಾಡ್ತೀರಾ? ತಗೊಳ್ರಿ ಬೈಕು, ಎತ್ರಿ ಬೈಕು, ಪೆಟ್ರೋಲ್ ಹಾಕ್ಸ್ಕೊಳ್ರಿ, ಸುತ್ರಿ ಜನ. ಹೇಳ್ತೀನಿ, ಏನ್ರಿ ಸಿಗತ್ತೆ ಮನೆಯಲ್ಲಿದ್ದು ಇದ್ದು. ಇರೋದೊಂದು ಜೀವನ ಕಣ್ರಿ. ಸುತ್ರಿ, ಹೇಳ್ತೀನಿ, ಎಂಜಾಯ್ ಮಾಡ್ರಿ. ನೋಡ್ರಿ ನನ್ನ ಪೀಸ್ಫುಲ್. ಅವ್ವಾ ದೇವ.
ಆನೆ ಬಂತು ನೋಡಿ. ಇದೆಲ್ಲ ಕೆರಾಡಿ ಫಾರೆಸ್ಟ್. ಇವರೆಲ್ಲ ಕಾಡು ಜನ, ಇವರೆಲ್ಲ ಕೇಳಿಸ್ಕೊಂಡು ನೋಡಿ ಗೈಸ್, ಇದೆಲ್ಲ ಕಾಡು ಕೋಣೆಗಳು. ನೋಡಿ ಫ್ರೆಂಡ್ಸ್, ಇದು ರಿಷಬ್ ಶೆಟ್ಟಿ ಅವ್ರ ಊರು. ಇದೆ ರಿಷಬ್ ಶೆಟ್ಟಿ ಅವ್ರ ಊರು. ಕೆರಾಡಿ 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 ಅಂತ ಅವ್ರ ಊರ ಹೆಸರು. ಸೊ ನಾವೀಗ ಕೆರಾಡಿ ದಾಟ್ಕೊಂಡು ಹೋಯ್ತಾ ಇದ್ದೀವಿ. ನಾವು ಕೆರಾಡಿಗೆ ಬಂದಾಗ ಅಪ್ಪೋ ಇವನು ಎಂತ ರೈಡರ್ ಸರಿ ಇಲ್ಲ, ಓಡಿಸ್ರು. ರೈಡರ್ ಸರಿಯಾಗಿ ಓಡಿಸ್ತಾ ಇಲ್ಲ ಗಾಡಿ ಬಾಯ್ಸ್. ಇವನು ರೈಡರ್ ಚೆನ್ನಾಗಿಲ್ಲ. ಆಫ್ ರೋಡಿಂಗ್ ಆಯ್ತು, ಆಫ್ ರೋಡಿಂಗ್ ಎಲ್ಲ ಮಾಡ್ತಾ ಇದ್ದಾನೆ. ಘಾಟ್ ಸೆಕ್ಷನ್ ಬೇರೆ ಇದೆ ಅಂತೆ, ವಾಂತಿ ಬೇರೆ ಆಯ್ತಾಯ್ತಂತ ಅವನಿಗೆ. ನೋಡಿ ಫ್ರೆಂಡ್ಸ್, ವಾಂತಿ ಬರೋ ಥರ ಎಲ್ಲ ಗಾಡಿ ಓಡಿಸ್ತಾವನೆ ನಮ್ಮ GM ರೈಡರು. GM ರೈಡಿಂಗ್ ಇವರು ಒಂದು ಹೊಸ ಪೇಜ್ ಓಪನ್ ಮಾಡ್ತಾರೆ ನಾಳೆಯಿಂದ, ಆಫ್ ರೋಡಿಂಗ್ ವಿತ್ GM ಬ್ರೋ ಅಂತ. ದೇವಸ್ಥಾನದ ಆರ್ಚು ಹೋಗ್ತಾ ಇದ್ದೀವಿ. ನೋಡಿ ಗೆಳೆಯರೇ, ನಾವು ಈಗ ಒಂದು ಮೂಡುಗಲ್ಲಿಗೆ, ಯಾರಿವರು ಅಣ್ಣಯ್ಯ, ಮೂಡುಗಲ್ಲಿಗೆ ಹೋಗುತ್ತಿದ್ದೇವೆ. ಅಣ್ಣಯ್ಯ ಫುಲ್ಲು ಜಿಂಗಲಕ್ಕೆ ಬಾ ಅಂತ ಎಲ್ಲ ಫೋನ್ ನೋಡ್ಕೊಂಡು ಗಾಡಿ ಓಡಿಸ್ಕೊ ಬರ್ತಾವ್ರೆ. ಓ, ಎಲ್ಲರೂ ನಮ್ಮ ಥರನೇ ಇರೋಕ್ಕಾಗುತ್ತಾ? ನಮಗೆ ಅಂದರೆ GM ಬ್ರೋ ಗಾಡಿ ಓಡಿಸ್ತಾವ್ರೆ. ಇವಾಗ ಫುಲ್ಲು ಆಫ್ ರೋಡಿಂಗ್ ಸ್ಟಾರ್ಟ್ ಆಗುತ್ತೆ. ಕೇಶವನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ಬೇಕು. ನಾವೀಗ ಆಫ್ ರೋಡಿಂಗ್ ಮಾಡ್ತೀವಿ. 5 ಕಿಲೋಮೀಟರ್ ಹೀಗೆ ಹೋಗ್ಬೇಕು. ಆಫ್ ರೋಡಿಂಗ್ ಮಳೆಗಾಲದಲ್ಲೆಲ್ಲ ಇಲ್ಲಿ ಬಂದರೆ ಆಫ್ ರೋಡಿಂಗ್ ಮಾಡಬೇಕಾಗುತ್ತೆ. ಸರಿಯಾಗಿ ಆಫ್ ರೋಡಿಂಗ್ ಇರುತ್ತೆ. ನಾನು GM ರೈಡರು. ಇದೆಲ್ಲ ಬಾದಾಮಿ ಗೊತ್ತಾ ನಿಮಗೆ? ಬಾದಾಮಿ ಗಿಡಗಳು ಇದೆಲ್ಲ. ಕಾಂತಾರ ಫಿಲಮ್ ಶೂಟಿಂಗ್ ಆಗಿರೋ ಫಾರೆಸ್ಟ್ ಅದೇ ನೋಡಿ. ಚೆನ್ನಾಗಿದೆ. ಮಳೆ ಬರ್ಬೇಕಾದ್ರೆ ಇಲ್ಲೆಲ್ಲ ಒಳ್ಳೆ ವ್ಯೂ ಇರುತ್ತೆ. ಈಗ ಅಷ್ಟು ವ್ಯೂ ಏನಿಲ್ಲ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇನ್ನೂ ಸ್ಪೆಷಲ್ ಆಗಿ ಚೆನ್ನಾಗಿದೆ ಅಂತ ದೇವಸ್ಥಾನ ಹತ್ರ. ಅದಕ್ಕೆ ಸಂಜೆ ಟೈಮಲ್ಲಿ ಕರ್ಕೊಂಡ್ಬಂದಿದ್ದಾರೆ ನಮ್ಮನ್ನ. ಇವಾಗ ಕಾಡು ಮಧ್ಯದಲ್ಲಿ ಹೋಗ್ತಿದ್ದೀವಿ ಗಾಯ್ಸ್. ನನಗೆ ಭಯ ಆಗ್ತಿದೆ ಫುಲ್ಲು ಭಯ. ಕರಡಿ, ಜಿಂಕೆ, ಹಂದಿ, ಹಿಂದಿ ಎಲ್ಲ ಅಂತೆ ಬಾಯ್ಸ್. ನೋಡಿ ಹಂದಿ ಹಿಂದಿ ಎಲ್ಲ ನೋಡಿ. ನಮಗೇನಾದರೂ ಇವಾಗ ಚಿರತೆ ಸಿಗಬೇಕು, ನಾನು ಅಲ್ಲೇ ಚಿರತೆ ಜೊತೆ ಆಫ್ ರೋಡಿಂಗ್ ಮಾಡ್ತೀನಿ. ಚಿರತೆನ ಹಿಡ್ದು ಇವತ್ತು ಎಲೆಕ್ಷನ್ ಹಿಂದಿನ ನಾನು ವಿಡಿಯೋ ಮಾಡ್ತಿದ್ದೀನಿ. ನಮ್ಮ GM ಬ್ರೋ ಹೇಳ್ತಾವ್ರೆ, ಎಲೆಕ್ಷನ್ ಅಲ್ವಾ ಇವತ್ತು, ಅದು ಓಟ್ ಹಾಕಕ್ಕೆ ಹೋಗಿರುತ್ತೆ, ಚಿರತೆ ಬರಲ್ಲ ಅಂತ ಹೇಳ್ತಾವ್ರೆ. ಓ ಮೈ ಗಾಶ್, ನಾನು ಹೀಗೆ ಎಲ್ಲ ಆಫ್ ರೋಡಿಂಗ್ ಮಾಡಿದ್ದು ಲಾಸ್ಟ್ ತುಂಬ ದಿನ ಆಯಿತು. ಹೀಗೆ ನಾವೆಲ್ಲ ಎನ್ಫೀಲ್ಡಲ್ಲಿ ಲಾಸ್ಟ್ ಆಫ್ ರೋಡಿಂಗ್ ಮಾಡಿದ್ದು. ಇವತ್ತೇ ಫಸ್ಟ್ ಟೈಮ್ ನಾನು ಆ್ಯಕ್ಟಿವಾದಲ್ಲಿ ಆಫ್ ರೋಡಿಂಗ್ ಮಾಡ್ತಾ ಇರೋದು. ನೀವು ಯಾವತ್ತಾದರೂ ಆ್ಯಕ್ಟಿವಲ್ಲಿ ಆಫ್ ರೋಡಿಂಗ್ ಮಾಡಿದ್ದೀರಾ? ನಾವು ಎಕ್ಸೆಲ್ ಬಂದಿದ್ದೀವಿ ಮಾರ್ರ ಇಲ್ಲಿಗೆ. ಎಕ್ಸೆಲ್ ಬಂದಿದ್ದೀರಾ? ಚಿಂದಿ ಕಣ್ರಿ ನೀವು. GM ಬ್ರೋ ಅಂದರೆ ಹೆಂಗೆ ಕಮ್ಮಿನಾ? ಇವರು 2ನೇ ಕ್ಲಾಸಲ್ಲಿ ಇದ್ದಾಗಲೇ ಎಕ್ಸೆಲ್ ಓಡಿಸ್ತಾ ಇದ್ರು ಬಾಯ್ಸ್. ಕಾಂತಾರ ಫಿಲಿಮ್ ಎಲ್ಲ ಶೂಟಿಂಗ್ ಆಗಿರೋದು ಇದೇ ಜಾಗದಲ್ಲಂತೆ ಬಾಯ್ಸ್. ನೋಡ್ಕೊಳ್ಳಿ, ನೀವು ಯಾವ್ದಾನ ಮೂವಿ ಶೂಟಿಂಗ್ ಮಾಡೋದಿದ್ರೆ ಬನ್ನಿ, ಇಲ್ಲೇ ಶೂಟಿಂಗ್ ಮಾಡ್ಕೊಂಡು ಹೋಗೋರಂತೆ. ಇಲ್ಲೇ ಕಾಂತಾರ ಮೂವಿ ಶೂಟಿಂಗ್ ಎಲ್ಲ ಆಗಿರೋದು. ಚೆನ್ನಾಗಿದೆ, ತುಂಬ ತುಂಬ ಚೆನ್ನಾಗಿದೆ. ನೀವು
ಯಾವ್ದಾರ ಒಂದು ಮೂವಿ ತೆಗೀರಿ ಎಲ್ಲ ಬಂದ್ಬಿಟ್ಟು ಜನಗಳು. ನಾವು ವ್ಲಾಗಲ್ಲಿ ತೋರಿಸ್ತಿದ್ದೀವಿ ಲೊಕೇಶನ್ ನಿಮಗೆಲ್ಲ. ಫುಲ್ ನೀರು ಕುಡಿಯುವಂಗೆ ಆಗ್ತಿದೆ. ಅಂಗಡಿ ಇರುತ್ತಾ ಅಲ್ಲಿ? ನಾವು ಎಲ್ಲಿ ನೀರು ಕುಡಿಯೋದಾಗಾದ್ರೆ? ದೇವಸ್ಥಾನದಲ್ಲಿ. ನನಗೂ ಒಂಥರ ಭಯ ಬೇರೆ. ನೋಡಿ, ಒಳ್ಳೆ ಕಾಡಿನ ಮಧ್ಯದಲ್ಲಿ ಹೋಗ್ತಾ ಇದ್ದೇವೆ. ಈ ಗ್ರೌಂಡಲ್ಲೆಲ್ಲ ಮೂವಿ ಶೂಟಿಂಗ್ ಆಗಿದೆ. ಎಷ್ಟು ಕಾಂತಾರ ಮೂವಿ ಎಲ್ಲ ಇಲ್ಲಿ ಎಷ್ಟೊಂದು ಶೂಟಿಂಗ್ ಆಗಿದೆ ನೋಡಿ. ಆ ಕಾಡು ಜನಗಳ ಮನೆಗಳೆಲ್ಲ ಇಲ್ಲೇ ಶೂಟಿಂಗ್ ಆಗಿದೆ. ಫುಲ್ ಚೆನ್ನಾಗಿದೆ ಮಾರ, ಫುಲ್ ಗಮ್ಮತ್ತಿದೆ ಒಳ್ಳೆ. ನಾವೀಗ ಈ ಬೋಲ್ ಒಳಗಡೆ ಹೋಗ್ತೇವೆ ನೋಡಿ. ಬೋಲ್ ಒಳಗಡೆ ಹೋಯ್ತಾ ಇದ್ದೀವಿ. ಇದೆಲ್ಲ ದಟ್ಟ ಕಾಡು. ನಮ್ಮ GM ರೈಡರು ಒಂಥರ ಇವಾಗ ಭಯ ಪಡ್ತಾ ಇದ್ದಾರೆ ಗಾಡಿ ಓಡಿಸೋಕ್ಕೆ. ಎಲ್ಲಿ ನಮ್ಮನ್ನ ಯಾವುದಾದ್ರೂ ನಾಯಿ ನಮ್ಮ ಎತ್ಕೊಂಡು ಹೋಗ್ಬಿಡುತ್ತೋ ಅಂತ, ಕಚ್ಕೊಂಡು ಹೋಗ್ಬಿಡುತ್ತೋ ಅಂತ. ಸಂಜೆ ಟೈಮ್ ಅಲ್ವಾ? ಸಂಜೆ ಟೈಮು ಸರಿಯಾಗಿ ಹೇಳಿದ್ವಿ. ಮೊನ್ನೆ ಮಳೆ ಬಂದಿಲ್ಲ. ಹೌದಾ? ನೋಡಿ ನೀರು ನಿಂತಿದೆ ಈಗಲೂ. ನೀರಿದ್ದ ಇಲ್ಲಿ ದೇವಸ್ಥಾನದ ಹಿಂದೆ ಒಂದು ಗುಹೆ ಇದೆ. ಆ ಗುಹೆ ಒಳಗಡೆ ಒಂದು ಋಷಿಮುನಿ ಕೂತ್ಕೊಂಡಿರ್ತಾರೆ, ತಪಸ್ ಮಾಡ್ತಾ ಕೂತಿರ್ತಾರೆ. ಆಗಾಗ ಒಮ್ಮೊಮ್ಮೆ ಅವರು ಲಿಂಗಕ್ಕೆ ಅಭಿಷೇಕ ಮಾಡಿದಾಗ ಆ ನೀರು ಬಂದು ಇಲ್ಲಿ ದೇವಸ್ಥಾನದ ಒಳಗಡೆ ಇರೋ ಲಿಂಗಕ್ಕೆ ಸೇರುತ್ತೆ ಅಂತ ಹೇಳಿ ಇಲ್ಲಿನ ಜನ ನಂಬ್ತಾರೆ. ಮತ್ತು ಇಲ್ಲಿರೋ ಹಿಂದೆಗಡೆ ಒಂದು ಗುಹೆ ಉಂಟು. ಆ ಗುಹೆ ಡೈರೆಕ್ಟ್ ಕಾಶಿಗೆ ಒಂದು ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಜನಗಳು ನಂಬ್ತಾರೆ. ಆ ದೇವಸ್ಥಾನನ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಡೋರ್ ನಾರ್ಮಲ್ ಅನಿಸ್ತಾ ಇದೆ. ಡೋರ್ ಓಪನ್ ಮಾಡಿದ್ಮೇಲೆ ಸರ್ಪ್ರೈಸ್ ಉಂಟು ಒಂದು. ಬನ್ನಿ ಹೋಗೋಣ. ನೋಡಿ ಇಲ್ಲಿ ಎಲ್ಲ ಅಲ್ಲಿ ಲಿಂಗ ಉಂಟು. ಸೊ ನಾನು ಹೇಳಿದ್ದೆ ಅಲ್ವಾ ನೀರು ಬರುತ್ತೆ ಅಂತ. ಸೊ ನೀರು ಬಂದು ಇಲ್ಲೆಲ್ಲ ಶೇಖರಣೆ ಆಗಿದೆ ನೋಡಿ. ಬನ್ನಿ ಲಿಂಗ ನೋಡ್ಕೊಂಬರೋಣ ನೀರೊಳಗಡೆ ಹೋಗಿ. ಏನು ಮಾಡಲ್ಲ ನಡಿ. ನಂಗೆ ಭಯ ಆಗ್ತಿದೆ. ಸಮಯಲ್ಲಿ ಯಾವೆಂತಿಲ್ಲಲ್ಲ. ನಮಸ್ಕಾರ. ಇದೇ ನೋಡಿ ದೇವಸ್ಥಾನ ದರ್ಶನ ಮಾಡಿ. ಅಲ್ಲಿ ಉದ್ಭವ ಲಿಂಗ ಇದೆಯಲ್ಲ, ಉದ್ಭವ ಲಿಂಗ ಮುಟ್ಟಿ ನಮಸ್ಕಾರ ಮಾಡಿ. ಇಲ್ಲಿ ಮತ್ತೆ ನೀರು, ಇಲ್ಲಿ ಎನಿ ಟೈಮ್ ನೀರು ಕಡಿಮೆ ಆಗೋದಿಲ್ಲ. ಹಿಂದ್ಗಡೆ ಮೂಲಲಿಂಗ ಹಿಂದ್ಗಡೆ ಇದೆ. ಅಲ್ಲಿಂದ ಅಭಿಷೇಕ ಆಗಿದ್ದ ನೀರು ಇಲ್ಲಿ ಬರುತ್ತೆ, ಗುಹೆ ಒಳಗಡೆ ಇರುತ್ತೆ. ಅಲ್ಲಿ ಪೂಜೆ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿಂದ ಬರುತ್ತೆ ಅದು. ಕಾಶಿ ರಾಮೇಶ್ವರ ಮತ್ತು 5 ನದಿ ಸೇರಿ ನೀರು ಬರೋದು. ನೆಲಮಟ್ಟದಿಂದ ಒಂದು 2000 ಅಡಿ ಹೈಟಲ್ಲಿ ಇದೆ ಈಗ. ಹೌದಾ? ಇದು ನೀರಿಲ್ಲ, ಹೊಳೆ ಇಲ್ಲ, ಏನೂ ಇಲ್ಲ. ಆದರೂ ನೀರು ಯಾವುದೇ ಕಾರಣ ಕಡಿಮೆ ಆಗೋದಿಲ್ಲ.
ಒಂದು 300-350 ಮೀನಿದ್ದಾವೆ. ಜಾಸ್ತಿನೇ ಹೊರತು ಕಡಿಮೆ ಇಲ್ಲ. ಅವು ಎಲ್ಲಿಗೆ ಹೋಗುವುದಿಲ್ಲ. ಮಳೆಗಾಲದಲ್ಲಿ ನೀರು ಕೆಳಗಡೆ ಹೋಗ್ತದೆ, ತುಂಬ ಇದಿರುತ್ತೆ. ಮತ್ತು ಇದಕ್ಕೆ ಇತಿಹಾಸ ಇಲ್ಲ. ಇದಕ್ಕೆ ಇಂತಿಷ್ಟು ವರ್ಷ ಅಂತ ಇತಿಹಾಸ ಇಲ್ಲ. ಇದಕ್ಕೆ ಹೌದಾ 1800 ಇಸ್ವಿಯಿಂದ ಈಚೆಗೆ ಗೊತ್ತುಬಿಟ್ರೆ ಅದಕ್ಕೆ ಮುಂಚಿನ ಯಾರಿಗೂ ಗೊತ್ತಿಲ್ಲ. ಚೆಕ್ ಮಾಡಿದರೆ ಯಾರಿಗೂ ಸಿಕ್ಕಿಲ್ಲ. ಮಾನವ ನಿರ್ಮಿತ ಅಲ್ಲ ಇದು. ಓಕೆ. ಈ ಟೋಟಲಿ ಮಾನವ ನಿರ್ಮಿತ ಅಲ್ಲ ಇದು. ಪ್ರಕೃತಿ ತಾಯಿ ಸ್ವಯಂಭೂ ಈಶ್ವರನು ಇದು ಪ್ರತಿಷ್ಠೆ ಮಾಡಿದ್ದು ಭಕ್ತರ ಪೂಜೆಗೆ. ಇದಕ್ಕೆ ಎಲ್ಲ ಬೇಕಲ್ಲ, ಅದಕ್ಕೆ ಪ್ರತಿಷ್ಠೆ ಮಾಡಿದೆ ಅಷ್ಟೇ. ನೀವು ಎಷ್ಟು ವರ್ಷದಿಂದ ಪೂಜೆ ಮಾಡ್ತೀವಿ? ಇಲ್ಲ, ನಾನು ಇವಾಗ ಅಷ್ಟೇ ಬಂದಿದ್ದು. ಇವಾಗ ಒಂದು 6 ತಿಂಗಳಾಯ್ತು ಅಷ್ಟೇ. ಅಂದ್ರೆ ಪೂಜೆ ಎಲ್ಲ ಮಾಡ್ತಾಯಿದ್ರು. ನಮ್ಮದು ಮೇನು ಮತ್ತೊಬ್ಬರು ಇದ್ದಾರೆ ಅವರು. ಹೌದಾ? ಅವರೇ ಪೂಜೆ ಮಾಡ್ತಾಯಿದ್ರು. ಮತ್ತು ಹೊರಗಡೆ ನಾಗದೇವರಿತ್ತು, ಕ್ಷೇತ್ರಪಾಲ, ವನದುರ್ಗಾದೇವಿ, ನಮಗಿಲ್ಲಿಗೆ ಆಂಜನೇಯ, ನಮ್ಮ ಬೇಕಿಲ್ಲಿ ವೀರಭದ್ರ, ಕಾವಲುಗಾರ ಇವರಿದ್ದಾರೆ. ವ್ಯಾಘ್ರ ಹೈಗುಳಿ ಅಂತ 2 ಇದೆ. ಹೌದಾ? ಎಳ್ಳಮಾಸೆಗೆ ಜಾತ್ರೆ ಅದು. ಎಳ್ಳಮಾಸೆ ಜಾತ್ರೆ ಆಗುತ್ತೆ. ಒಂದು 7-8 ಸಾವಿರ ಜನ ಆಗ್ತಾರೆ. 4-5 ಸಾವಿರ ಜನ ಊಟ ಇರುತ್ತೆ. ಫುಲ್ ಅದೆಲ್ಲ ಅಂಗಡಿ ಇರುತ್ತೆ, ಹೊರಗಡೆ ಎಲ್ಲ ಅಂಗಡಿ ಇರುತ್ತೆ. ಹೌದಾ? ಮತ್ತು ಶಿವರಾತ್ರಿ ಬೆಳಿಗ್ಗೆ ಸ್ಟಾರ್ಟು, ಬೆಳಿಗ್ಗೆ 5:30 ಸಂಜೆ ತನಕ ನೈಟ್ ಜನ ಬರೋ ತನಕ ಫುಲ್ಲು ಜನ ಇರ್ತಾರೆ. ಬೇರೆ ದಿನ ಅಂತೂ ತುಂಬ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೋಮವಾರ ಊಟ ಇದೆ. ಸೋಮವಾರ ಪೂಜೆ ಇದೆ, ರುದ್ರಾಭಿಷೇಕ ಆಗುತ್ತೆ ದೇವರಿಗೆ, ಎಲ್ಲದಿರುತ್ತೆ. ಬೇರೆ ದಿನದಲ್ಲಿ ರುದ್ರಾಭಿಷೇಕ ಮೊದಲು ಹೇಳಿದ್ರೆ ಮಾತ್ರ ಬರ್ತಾರೆ, ಬಿಟ್ಟರೆ ಇಲ್ಲಾಂದರೆ ಇಬ್ಬರು ಬೇಕಾಗುತ್ತೆ. ಅದಕ್ಕೆ ಮಂಗಳಾರತಿ ದೇವರದ್ದು ಮಾಮೂಲಿ ಪೂಜೆ ಮಾತ್ರ ಇರುತ್ತೆ. ಮತ್ತೆ ನೋಡಿ ಮೀನೆಲ್ಲ ಇದ್ದಾವೆ, ತುಂಬ ಮೀನಿದ್ದಾವೆ. ನೋಡಿದ್ರಲ್ವ ಬಾಯ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಮತ್ತಷ್ಟು ಇಂಥ ಒಳ್ಳೆಯ ಅಚ್ಚರಿಯ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಬಾಯ್.